ಒಂದು ಮನೆ ಇದೊಂದು ಅಪಾರ್ಟ್ಮೆಂಟ್. ಹಾಂ, ಇದೊಂದು ವ್ಯಾಪಾರ ಸಾಕು. ಸಾಕು, ಎಷ್ಟು ಮಾಡಿದ್ರೆ ಅಷ್ಟೇ ನಮ್ಮ ವ್ಯಾಪಾರ ಆದ್ರೆ ಇದೇ ಪರವಾಗಿಲ್ಲ. ಬಟ್ ಆಗ್ಬೇಕಲ್ಲ, ದೇವ್ರು ಕೊಂಡು ಬಿಡ್ಬೇಕು. ದೇವ್ರು ಕೊಂಡು ಬಿಟ್ರೆ ಅದೇ ಆಯ್ತು. ಯಾವ ಕೆಲಸಕ್ಕೆ ಹೋಯ್ತು ನಾವು ಅಂದರೆ ದೇವ್ರು ಕೊಂಡು ಬಿಟ್ಟರೆ ಮಾತ್ರ ಅದು ಆಗೋದು. ಇಲ್ಲಾಂದ್ರೆ ಆಗಲ್ಲ. ನಿಮ್ಮ ಯಜಮಾನ್ರು ಇಲ್ಲ, ಮಕ್ಕಳು ಏನಿಲ್ಲ. ನಿಮ್ಮ ಯಜಮಾನ್ರಿಗೆ ಏನಾಯ್ತು ಆಂಟಿ? ಚೆನ್ನಾಗಿ ಅವನೇ ಬಾ ಬಿಟ್ಬಿಟ್ಟು ಹಿಂಗಾದ್ರು ಬರುವ. ನಿಮ್ಮ ತಾಯಿ ಸತ್ತೋಗ್ಬಿಟ್ರಾ? ನನ್ನ ಮಗನೇ ಬಿಟ್ಟಿದ್ದು, ಕೊಟ್ಟಿದ್ದು ಮಗನೇ, ಕಣ್ಣನ್ನೇ ಬಿಟ್ಟಿಲ್ಲ ಅಂತೆ. ನಿಮಗೆ ಯಾರು ಇಲ್ವಮ್ಮ? ಇಲ್ಲ, ಒಳ್ಳೆ ಒಳ ಬರ್ತದೆ. ಅದಕ್ಕೆ ನಾನು ಯಾರು ಏನೇ ಆದ್ರೆ ತಾಯಿ ಇರಬೇಕು ಹೆಣ್ಮಕ್ಳು ಅಲ್ವಾ? ಯಾವತ್ತೂ ಅದೇ. ನಿಮ್ಮ ಜೀವನದಲ್ಲಿ ತುಂಬಾ ಖುಷಿ ಕೊಟ್ಟಿದ್ದ ದಿನ ಯಾವುದು? ಯಾವುದು ಇಲ್ವಾ? ನಾವು ಕೂಲಿ ಮಾಡಿ, ನನ್ನ ಗಂಡನ ಮನೆಗೂ ಕೂಲಿ ಮಾಡಿ, ಅಪ್ಪನ ಮನೆಗೂ ಕೂಲಿ ಮಾಡಿ ತಪ್ಪಿಸಿ ಸಾಯ್ತಾ ಇದ್ದೆ. ಬಿಡಾಕ ದೇವ್ರ ನನ್ನಂತರ ಕೋಟಿ ಜನ ಭಾಗವತಾರೆ ಇದ್ದಾರೆ. ನಮ್ಮ ಸತ್ತೋರಿಗೆ ಬಿಟ್ಟಾರ ಕಾಡ್ತಾ ಇರ್ತಾರೆ, ನಮ್ಗಾಗೆ ಬಿದ್ದದೆ. ಯಾರು ದೇಶಿದಾರ ಬಿಡು, ಚೆನ್ನಾಗಿ ನೆಗ್ತಾರೆ. ಇವಾಗ ಹಂಗಿದ್ದೀನಿ ಹಂಗೆ ದೇವರು ತರಕಾರಿ ಫ್ರೀಯಾಗಿ ಕೊಟ್ಟರು ಎಷ್ಟೋ ಜನಕ್ಕೆ ತಗೋಗಿ ದಾನ ಧರ್ಮ ಮಾಡಬೇಕು. ಇದು ದಾನ ಧರ್ಮ ಮಾಡು ಜನಗಳಿಗೆ. ಇಲ್ಲಿ ನಮಗೆ ಅದೇ ಬರ್ತದೆ. ಭಗವಂತ ನೋಡ್ತಿರ್ತಾನೆ ಅಂತೀರಾ? ಲೈಟ್ ತಗೊಂಡಿದ್ದೆ, ಗಿಫ್ಟ್ ಕೊಡ್ತೀನಿ. ಇದು ಐಬ್ರೈಟ್ ಅಂತ, 5 ರೂಪಾಯಿ ಭಾರತದ ಬೆಳಕು ಅಂತ. ಇಷ್ಟು ಮಾತಾಡಿದ್ಕೆ ಪ್ರೀತಿಯಿಂದ ಕೊಡ್ತಾ ಇದೆಯಲ್ಲ. ನಾನೊಂದು ಸೀರೆ ತಗೊಂಡಿದ್ದೆ, ಏನೋ ನಿಮ್ಗೆ ಕೊಡ್ಬೇಕು ಅಂತ ಅನ್ನಿಸ್ತಿದೆ ನಂಗೆ. ಯಾರು ಬಂದು ಮಾತಾಡ್ಸಿದಾರಾ? ಖುಷಿ ಆಯ್ತು ನಂಗೆ. ದುಃಖನೇ ಬಂದ್ಬಿಡ್ತು ನನಗೆ. ನೀನು ಹೇಳಿ ಹೇಳ್ತಾ ಇದ್ರು ನಂಗೆ ಒಳಗಿಂದ ದುಃಖ ಎಲ್ಲ ಬರ್ತಾ ಇತ್ತು. ಒಂದು ಫೋಟೋ ತಗೊಳ್ಳೋಣ ಬನ್ನಿ. ಇದೊಂದು ಅಕ್ಕಿ, ಇದು ನಿಮಗೇನೆ. ಬಂಡೆ ಮಾಕಾಳಿ ಅಮ್ಮಂದು ಮಡ್ಲಕ್ಕಿ. ನಿಮ್ಮ ತಾಯಿನೇ ಕಳ್ಸಿದಾಳೆ. ಏನೋ ಹಂಗೆ ಆಯ್ತು. ತೊಳಿ, ನಿಮಗೆ ಇಟ್ಕೊಳಕ್ಕೇನೆ. ಯಾಕೋ ಇವೆಲ್ಲ ಕೊಟ್ಬಿಟ್ಟು ನನಗೆ ದುಡ್ಡು ಬೇರೆ ತಿಳಕ. ನೀವು ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ನಿಮಗೆ ಸಿಕ್ಕಿರೋದು ಇವತ್ತು. ನಾನು ದೇವ್ರಾಗಿ ಬಂದಿದ್ಯಲ್ಲ ಹೇಳು. ದೇವ್ರಾಗಿ ಬಂದಿದ್ಯಲ್ಲ. ದೊಯ್ಪುರಂ ಗುಟ್ಟಳ್ಳಿ. ನಾವೆಲ್ಲ ಈ ಕಡೆನೇ ಕೆಲಸ ನಮ್ಗೆ. ಹೌದು. ಅವಾಗ 20 ವರ್ಷ ಇದೆ. ಹೌದಾ? ಮನೆ ಮಾಡ್ತಿದ್ದೆ, ಹೇಳ್ಬಿಟ್ಟಿದ್ದೆ ತರಕಾರಿ ಹಾಕಿದ್ದೆ. ಮನೆ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 20 ವರ್ಷದಿಂದ ಮಾಡ್ತಿದ್ದೆ. ಒಂದು ಮನೆ ಇದೊಂದು ಅಪಾರ್ಟ್ಮೆಂಟ್. ಹಾಂ, ಇದೊಂದು ವ್ಯಾಪಾರ ಸಾಕು. ಸಾಕು, ಎಷ್ಟು ಮಾಡಿದ್ರೆ ಅಷ್ಟೇ ನಮ್ಮ ಗಂಟೆ ಬಂದು ಬಿಟ್ಬಿಟ್ಟು ಗಾಡಿ ಬೆಳಗ್ಗೆ ಬೆಳಿಗ್ಗೆ 5 ಗಂಟೆಗೆ ಬರ್ತೀರಾ? ಬಂದು ಕುರ್ಸಿ ಎಲ್ಲ ಮಾಡಿಬಿಟ್ಟು ಒಂದು ಗಾಡಿ ಹಾಕಿರ್ತೀನಿ. ಆ ಮಾಟ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಮಾಡಿ ಬರ್ತೀನಿ. ಮನೆ ಒರೆಸಿ ಕುರ್ಸಿ ಪಾತ್ರೆ ತೊಳಿತೀವಿ. 7,500 ಕೊಡ್ತಾರೆ, ಮಾಡಬಾರ್ದು. ವ್ಯಾಪಾರ ಆದ್ರೆ ಇದೇ ಪರವಾಗಿಲ್ಲ. ಬಟ್ ಆಗ್ಬೇಕಲ್ಲ, ಇವಾಗ ನೆನ್ನೆ ಬಂದ್ಬಿಟ್ಟು ಹೆಂಗಾದ್ರೆ ಇದು ಹೆಂಗಾರ ಆಗಲ್ದ. ದಪ್ಪ ಸಣ್ಣಗಾದ್ರೆ ಹೌದು, ಆಗತ್ತೆ. ವ್ಯಾಪಾರ ಇದ್ರೆ ಆಯ್ತು, ಆಗತ್ತೆ. ಕೊಡೋಲ್ಲ ನಮಗೆ. ದೇವ್ರು ಕೊಂಡು ಬಿಡ್ಬೇಕು. ದೇವ್ರು ಕೊಂಡು ಬಿಟ್ರೆ ಅದೇ ಆಯ್ತು. ಯಾವ ಕೆಲಸಕ್ಕೆ ಹೋಯ್ತು ನಾವು ಅಂದರೆ ದೇವ್ರು ಕೊಂಡು ಬಿಟ್ಟರೆ ಮಾತ್ರ ಅದು ಆಗೋದು. ಇಲ್ಲಾಂದ್ರೆ ಆಗಲ್ಲ. ನಾವು ಆಗಲಿಲ್ಲ ಅಂದರೆ ಅದೇನು ನಡೆಯಲ್ಲ. ಹೌದು. ಮತ್ತೆ ನಮ್ಮ ತಂಗಿ ಹಾಂ, ತಂಗಿ ನಾನು ಕಟ್ಬಿಟ್ಟು ಮನೆ. ನಿಮ್ಮ ತಂಗಿ ನಿಮ್ಮ ಜೊತೆಗೆ ಇದ್ದಾರಾ? ನಾನು ಅವಳ ಜೊತೆನೇ ಇದ್ದೀನಿ. ನಿಮ್ಮ ಯಜಮಾನ್ರು ಇಲ್ಲ, ಇಲ್ವಾ? ಮಕ್ಕಳು ಏನಿಲ್ಲ. ನಿಮ್ಮ ಯಜಮಾನ್ರಿಗೆ ಏನಾಯ್ತು ಆಂಟಿ? ಚೆನ್ನಾಗಿ ಅವನೇ ಬಾ ಬಿಟ್ಬಿಟ್ಟು ಹಿಂಗಾದ್ರು ಬರುವ. ಅಲ್ಲಮ್ಮ, ನೀವು ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಇದ್ದೀರಮ್ಮ. ಅವ್ವ ಇಲ್ಲ, ನಮ್ಮ ಅಪ್ಪನಿಗೆ ಇಬ್ಬರಲ್ಲಿ ಇರ್ತಿರು. ನನಗೆ ಇದೆರ್ತಿ ಮಗಳು, ಅವ್ರು ಕಿರಿಯರ್ತಿ. ಸ್ವಂತ ಅಲ್ಲ ನೀವು, ಆದ್ರೂ ಸ್ವಂತ ತರನೇ ಇದ್ದೀರಾ. ಸೂಪರ್.
ನಾನು ಹಂಗೆ ಮಾಡ್ತೀನಿ. ಖರ್ಚು ಕಾಸು ಕರಿ ಮಣಿಲೆಲ್ಲ ಏನು ಸಿಗಲ್ಲ. ಬರೋ ದುಡ್ಡೆಲ್ಲ ಹಚ್ಚಿರೋ ಗಂಟೆ ಖರ್ಚು ಮಾಡ್ಬಿಟ್ಟು ಯಾರಿಗಿಟ್ಟೋಗಕ್ಕಮ್ಮ? ಅದು ಹೇಳ್ದಾಗ ನಾನು ಹಂಗೆ ಹೇಳ್ತೀನಿ. ಏನು ಮಾಡಕ್ಕೆ ನಾನು ಯಾರಿಗೂ ಸಂಬಾರ ಮಾಡಿ ಮಾಡ್ಕಲ್ಲ. ಒಂದು ದುಡ್ಡು ಮಾಡಿಕಂದ್ರೆ ಒಂದು ಇನ್ಸೂರೆನ್ಸ್ ಮಾಡ್ತಿದ್ನಲ್ವಾ, ಯಾರನ್ನ ಸದಾ ತಿನ್ಕೊಳ್ಳಿ ಇರೋ ಗಂಟೆ ದೇವ್ರವನ್ನೇ. ಯಾರಾರ ಇವ್ರು ಬಾಚಿಲ್ಲ ಅಂದ್ರೆ ಯಾರಾರ ಬಾಚಾಕ್ತಾರೆ. ನಿಮಗೆ ಯಾರು ಇಲ್ವಮ್ಮ? ಇಲ್ಲ ಒಮ್ಮೆ ಅಣ್ಣ ಇಲ್ಲ, ತಂಗಿ ಇಲ್ಲ, ಅಕ್ಕ ಇಲ್ಲ, ಯಾರು ಇಲ್ಲ? ಏನೇ ಆದರೆ ತಾಯಿನೇ ತಾಯಿ ಇರಬೇಕು. ಯಾವತ್ತೂ ತಾಯಿನೇ ಇರಬೇಕು ಹೆಣ್ಮಕ್ಳು. ನಿಮ್ಮ ತಾಯಿ ಸತ್ತೋಗ್ಬಿಟ್ರಾ? ನನ್ನ ಮಗನೇ ಬಿಟ್ಟಿದ್ದು ತಪ್ಪಲು, ಮಗನೇ ಕಣ್ಣನ್ನೇ ಬಿಟ್ಟಿಲ್ಲ ಅಂತೆ ನಾನು ತನಕ. ಯಾವತ್ತೂ ಹೊಳ ಬರ್ತದೆ ಅದಕ್ಕೆ ನಾನು ಯಾರು ಏನು ಅವ್ರ ತಾಯಿ, ಅಜ್ಜಿ, ಅವ್ರ ತಾಯಿ ಸಾಯ್ತಿರೋದು. ನಾನು ಏನೇ ಆದ್ರೆ ತಾಯಿ ಇರಬೇಕು ಹೆಣ್ಮಕ್ಳು ಅಲ್ವಾ? ಯಾವತ್ತೂ ಅದೇ. ಇದರಲ್ಲಿ ಬರೋ ದುಡ್ಡನ್ನ ಯಾರು ಅಂತಾರೆ? ಹೆಂಗೆ ನನಗೂ ಕೊಡ್ತಾಳೆ. ಕೊಡ್ತಾರಾ? ನಾನು ಕಾಫಿ ಕುಡಿಯೋದು ಜಾಸ್ತಿ, ಊಟ ತಿನ್ನೋದು ಜಾಸ್ತಿ, ಜನಗಳು ಜಾಸ್ತಿ. ಹಂಗೆ ನಿಮಗೆ ಫ್ರೆಂಡ್ಸ್ ಜಾಸ್ತಿ, ಮಾತಾಡಿಸ್ತೀರಾ ಎಲ್ರೂನು? ಎಲ್ಲ ಬರ್ತಾರೆ, ನನ್ನ ದಂಡಲ್ಲೇ ಕುತ್ಕೋತಾರೆ ಎಲ್ಲ. ಅದಕ್ಕೆ ಅವ್ರಿಗೆಲ್ಲ ಕಾಫಿ ಕುಡಿಸ್ತಾಳೆ ಅಂದ್ಬಿಟ್ಟು 100-200 ಕೊಡ್ತಾರೆ. ಇದು ತರಕಾರಿ ಫ್ರೀಯಾಗಿ ಕೊಟ್ಟರು ಎಷ್ಟೋ ಜನಕ್ಕೆ ಇವ್ಳು ಗೊತ್ತಾಗ್ದಂಗೆ ತಗೋಗಿ ಒಳ್ಳೆ ಮನ್ಸು ಕೊಡಬೇಕು. ಬರೋಕ್ಕೆ ಜನ ದಾನ ಧರ್ಮ ದೇವ್ರು ಎಲ್ಲಾರ ಕೊಡ್ತಾನೆ ಅಲ್ವಾ? ದಾನ ಧರ್ಮ ಮಾಡಬೇಕು. ಇದು ದಾನ ಧರ್ಮ ಮಾಡು ಜನಗಳಿಗೆ, ಇನ್ನು ನಮಗೆ ಅದೇ ಬರ್ತದೆ. ಭಗವಂತ ನೋಡ್ತಿರ್ತಾನೆ ಅಂತೀರಾ? ಏನ್ ನಿಮ್ಮ ಹೆಸರು? ಹೆಸರು ದೇವ್ರಮ್ಮ. ಜೌರಮ್ಮ. ಎಷ್ಟು ವಯಸ್ಸು? ಒಂದು 56. ಈಗ ಎಷ್ಟು ವರ್ಷ ತನಕ ಹಿಂಗೆ ಇರ್ತೀರಮ್ಮ? ಸಾಯವರೆಗೂ ಹಿಂಗೆ. ನಿಮ್ ಜೀವನದಲ್ಲಿ ತುಂಬಾ ಖುಷಿ ಕೊಟ್ಟ ದಿನ ಯಾವುದು? ಯಾರು ಯಾವ್ದು ಇಲ್ವಾ? ನಾವು ಇನ್ನು ಕೂಲಿ ಮಾಡಿ, ನನ್ನ ಗಂಡನ ಮನೆಗೂ ಕೂಲಿ ಮಾಡಿ, ಅಪ್ಪನ ಮನೆಗೂ ಕೂಲಿ ಮಾಡಿ ತಪ್ಪಿ ಸಾಯ್ತಾ ಇದ್ವಿ. ಕಟ್ಟ ಸರಿ ಇಲ್ಲ, ಜಾಸ್ತಿ ಎಲ್ಲ ಬಿಟ್ಬಿಟ್ಟು ಯಾರು ಆಗಲ್ಲ ಅಂದ್ಬಿಟ್ಟು ಮಾತ್ಬಿಟ್ಟು ಬಿಡಾಕ ದೇವ್ರ. ನನ್ನಂತರ ಕೋಟಿ ಜನ ಭಾಗವತರೇ ನಮ್ಮ ಸ್ವಂತವ್ರಿಗೆ ಬಿಟ್ಟಾರ ಕಾಡ್ತಾ ಇರ್ತಾರೆ. ನಮ್ಗಾಗೆ ಬಿದ್ದದೆ ಯಾರು ದೇಶದಾರ ಬಿಡು ನಾಡ್ತಾ ಇದ್ರು, ಯಾರು ಬಿಡೋದೆ ಎಣ. ಅದೇ ನಾನು ನಿಜ ದೇವ್ರ ಚೆನ್ನಾಗಿದ್ರಾಕ ಇವತ್ತು ನಾಳೆಗೆ ದೇವರು ಚೆನ್ನಾಗಿರ್ತಾರೆ. ಬಂಡೆ ಮಾಕಳಿ ದೇವಸ್ಥಾನಕ್ಕೆ ಹೋಗಿದ್ದೀರಾ? ನಾವಿರೋದು ಆ ಕಡೆ ಅಲ್ವಾ? ಏನು ದೇವಸ್ಥಾನ ಅದದು ಅಲ್ವಾ? ನಮ್ದು ಹತ್ತಿರ್ತಾರ ಎಲ್ಲ ದೂರದವರು ಅಮಾಸೆ ಹುಣ್ಣಿಮೆ ಬರ್ತಂದ್ರೆ ಅದೇ ದೇವ್ರು ಒಂದು ಇಲ್ಲಿ ಸ್ವಂತ ಊರು ಯಾವ್ದು ನಿಮ್ದು? ನಮ್ಮ ಚಂದ್ರಪಟ್ಟಣ ಹಾಸನ ಕಾವನಬೆಳಗೊಳ ಆ ಕಡೆ. ನೋಡಿ ನಮ್ಮೂರವರೇ ಸಿಕ್ಕಿದಾರಲ್ಲ ನನಗೆ. ಇದೊಂದು ಲೈಟ್ ತಗೊಂಡಿದ್ದೆ, ಗಿಫ್ಟ್ ಕೊಡ್ತೀನಿ, ರಾತ್ರಿ 8 ಗಂಟೆ ತನಕ ಇರ್ತೀನಿ ಅಂತ ಹೇಳಿದ್ರಿ. ಇದು ಉಪಯೋಗ ಆಗುತ್ತೆ ನಿಮಗೆ. ಇದು ಐಬ್ರೈಟ್ ಅಂತ, ಭಾರತದ ಬೆಳಕು ಅಂತ. ನಿಮ್ಮ ಜೀವನದಲ್ಲೂ ಇನ್ನೂ ಹೆಚ್ಚಿನ ಬೆಳಕು ಮೂಡ್ಲಿ ಅಂತ ಕೊಡ್ತಾ ಇದ್ದೀನಿ. ಇಷ್ಟು ಮಾತಾಡಿದ್ಕೆ ಪ್ರೀತಿಯಿಂದ ಕೊಡ್ತಾ ಇದೆಯಲ್ಲ. ತಗೊಳ್ಳಿ, ನನ್ನ ಕಡೆಯಿಂದ ಇಟ್ಕೊಳ್ಳಿ ಗಿಫ್ಟ್ ನಿಮಗೆ. ಈ ರೀತಿಯಿಂದ ನನಗೆ ಕೊಟ್ಟು ಅನ್ಕೊಳ್ತೀನಿ ಅಕ್ಕ. ಇಷ್ಟು ಮಾತಾಡಿ ಒಂದು ನೋಟ ಕಾಫಿ ಕೊಡ್ತಿದ್ದು ಕೊಟ್ಟಲ್ಲ ಅಕ್ಕ. ನಾನೊಂದು ಸೀರೆ ತಗೊಂಡಿದ್ದೆ, ಏನೋ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತಿದೆ ನನಗೆ. ನಾನೊಂದು 100, ಇನ್ನೊಂದು 100. ಬಂಡೆ ಮಾಕಾಳಿ ದೇವಸ್ಥಾನದ್ದು. ಬಂಡೆಳ ದೇವಸ್ಥಾನಕ್ಕೆ ಯಾಕೋ ಇದೆ. ನಾನು ಹೋಗ್ತಾ ಇರ್ತೀನಿ ಯಾವಾಗಲೂ. ಹೆಂಗಿದ್ರು ಮುಂದಿನ ವಾರ ಗೌರಿ ಹಬ್ಬ, ಹೌದಾ? ಗೌರಿ ಹಬ್ಬಕ್ಕೆ ನನ್ನ ಕಡೆಯಿಂದ ಇದು ಗಿಫ್ಟ್. ನಿಮ್ಮ ಮಗಳು ಕೊಡ್ತಿರೋದು, ನಾನು ಕೊಟ್ಟಿದ್ದೆ ಅಂತ. ಸರಿನಾ? ಹಾಂ, ಉಟ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಒಂದಿನ ಬಂದು ನೋಡ್ತೀನಿ. ಯಾರು ಬಂದು ಮಾತಾಡ್ಸಿದಾರಾ? ಪ್ರೀತಿಯಿಂದ ಬಂದು ನೀವು ಮಾತಾಡ್ತಾರ. ಖುಷಿ ಆಯ್ತು ನನಗೆ. ದುಃಖನೇ ಬಂದ್ಬಿಡ್ತು ನನಗೆ. ನೀವು ಅಷ್ಟು ಹೇಳಿ ಹೇಳ್ತಾ ಇದ್ರು ನನಗೆ ಒಳಗಿಂದ ದುಃಖ ಎಲ್ಲ ಬರ್ತಾ ಇತ್ತು. ದುಃಖ ಯಾಕೆ? ಅಷ್ಟು ದುಃಖನ ಬಂದ್ಬಿಟ್ಟಕ್ಕ ನನಗೆ. ತಾಯಿನೇ ಯಾವತ್ತು ನನಗೆ ದೇವ್ರ ಸುತ್ತಾಗಿವೆ. ಆ ತಾಯಿನೇ ನಿಮಗೆ ಕಳಿಸಿರೋದು ಅನ್ಕೊಳ್ಳಿ. ಖುಷಿಲಿರ್ಬೇಕು ಎಲ್ಲಾದ್ರೂ ಎದೆ ಮೇಲೆ. ಇದು ನನ್ನ ಒಡವೆ, ಇದು ನನ್ನ ಒಡವೆ, ಇದು ನನ್ನ ಆಸ್ತಿ, ಇದು ನನ್ನ ಮನೆ ಅಂತಾರಲ್ಲ, ಎಲ್ಲ
ಎಲ್ಲ ಬಿಟ್ಬಿಟ್ಟು ಈ ಮೂಗಟ್ಟು ಬಿಡೋದ ಬಟ್ಟೆನೇ ಇಲ್ಲ ಫಸ್ಟ್ ಮೂಗಟ್ಕೋದೆ ಅಲ್ವಾ ಎಲ್ಲ ಬಿಚ್ಚ ಎಸಿತಾರೆ ಎಸ್ಬಿಟ್ಟು ಗುಂಡ್ಗುಂಡ್ಗೆ ಹಾಕ್ತಾರೆ ಅಲ್ವಾ ಏನು ಮಡಗಿರ್ತಾರೆ ನಮ್ಮ ಮೈ ಮೇಲೆ ಏನೂ ಇಲ್ಲ. ಏನು ಕಳ್ಸಲ್ಲ ಮೈ ಮೇಲೆ ಸುಮ್ಮನೆ ನಮ್ಮನ್ನ ಕಳಿಸ್ತಾರೆ ಮುಳ್ಳು ಮುಂದ್ಕೊಂಡು ಮುನ್ನ ಏರಿ ಮನಸ್ತಾರೆ ಸತ್ತು ಹೋದ್ರೆ ಸಾಕು ಅಷ್ಟೇ. ಚೆನ್ನಾಗಿ ನೆಗ್ತಾ ಇವಾಗ ಹಂಗಿದ್ದೀನಿ ಹಂಗೆ ದೇವರು. ಒಂದು ಫೋಟೋ ತಗೊಳ್ಳೋಣ ಬನ್ನಿ. ನನ್ನ ಚೆನ್ನಾಗಿದ್ದೀರ ಸೀರಿಯಸ್ ಆಗ್ಬಿಟ್ಟಿದ್ದಾರೆ ಜವರಮ್ಮ ಅವರು. ಇದೊಂದು ಅಕ್ಕಿ, ಇದು ನಿಮಗೇನೆ. ಬಂಡೆ ಮಾಕಾಳಿ ಅಮ್ಮಂದು ಮಡ್ಲಕ್ಕಿ. ನಿಮ್ಮ ತಾಯಿನೇ ಕಳ್ಸಿದಾಳೆ. ಏನೋ ಹಂಗೆ ಆಯ್ತು ಆ ಹಂಗೆ ಆಯ್ತು. ಅಮ್ಮನ ಪ್ರೀತಿ ಇಲ್ಲ, ಅಮ್ಮ ಇರ್ಬೇಕು ಅಂತ ಹೇಳ್ತಿದ್ರಲ್ಲ, ಆ ಬಂಡೆ ಮಾಕಾಳಿ ತಾಯಿನೇ ನಿಮಗೆ ಕಳ್ಸಿರೋದು. ಎಷ್ಟಾಯ್ತು? ಏಟ್ ಕೊಡ್ತೀಯವ ನೀನು ನನಗೆ ಎಲ್ಲ ಕೊಟ್ಬಿಟ್ಟಿದ್ದಿ ಹಾ. ಸೀರೆ ಬೇಡ ನೀನು ನನಗೆಲ್ಲ ಕೊಟ್ಟಿದ್ದು ಬೇಡ. ತೊಳಿ ನಿಮಗೆ ಇಟ್ಕೊಳಕ್ಕೇನೆ. ನಿಜವಾಗ್ಲು ನಿಮಗೆ ಅಂತಾನೆ ಕೊಡ್ತಿರೋದು. ಯಾಕೋ ಇವೆಲ್ಲ ಕೊಟ್ಬಿಟ್ಟು ನನಗೆ ದುಡ್ಡು ಬೇರೆ ಇಲ್ಲಕ್ಕ. ನಂಬರ್ ಹಾಕೊಂಡು ನಾನು ಯಾವತ್ತರ ಕಾಲ್ ಮಾಡ್ತೀನಿ. ಆಯ್ತು ಮಾಡಿ. ನಿಮಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಅವಾಗ ಫೋನ್ ಮಾಡಿ. ಯಾವಾಗಾರ ಫ್ರೀ ಇದ್ದಾಗ. ಆಯ್ತು ಬರ್ತೀನಿ. ಅಕ್ಕಿ ಎಲ್ಲ ಕೊಟ್ಟು ಸೀರೆ ಕೊಟ್ಟು ಅದೆಲ್ಲ ಲೈಟ್ ಕೊಟ್ಟು ನಾನು ಯಾವತ್ತಕ್ಕ ನಿಂಗೆ ಕೊಡೋದು ಏನು ಕೊಡಬೇಡಿ. ಸೀರೆ ಕೊಟ್ಟು ನೀವ್ ಯಾಕೆ ಸೀರೆ ಕೊಡ್ತೀರನಿಲ್ಲ? ನೀವು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೊಡಿಸ್ತೀನಿ ಅಂದ್ರಲ್ಲ, ತುಂಬಾ ಖುಷಿ ಆಯ್ತು ನನಗೆ. ಎಲ್ಲರೂ ಕೊಡ್ತಲ್ಲ, ನಾನು ಮಾತ್ರ ಕೊಡ್ತೀನಿ ಅಕ್ಕ. ನಾನು ಎಲ್ಲರಿಗೂ ದಾನ ಮಾಡ್ತೀನಿ. ಮತ್ತೆ ಸುಳ್ಳು ಹೇಳೋದು ನಾನು. ನೀವು ದಾನ ಮಾಡ್ತೀನಿ ಧರ್ಮ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ನಿಮಗೆ ಸಿಕ್ಕಿರೋದು ಇವತ್ತು. ನಾನು ದೇವ್ರಾಗಿ ಬಂದಿದ್ಯಲ್ಲ ಹೇಳು. ಆ ದೇವ್ರಾಗಿ ಬಂದಿದ್ಯಲ್ಲ. ಫೋನ್ ಮಾಡ್ತೀನಿ, ಗೌರಿ ಹಬ್ಬಪ್ಪ ಸೀರೆ ಕೊಡಿಸ್ತೀನಿ. ನೀವು ಗೌರಿ ಹಬ್ಬದ ದಿನ ಆ ಸೀರೆ ಉಟ್ಕೊಂಡಿರ್ಬೇಕು. ಉಟ್ಕೊತೀನಿ, ಉಟ್ಕೊಂಡೆ ಬರ್ತೀನಿ, ನಿನ್ಗಾಗಿ ಬರ್ತೀನಿ ಅಂದ್ರೆ ಬರ್ಲಾ? ಹುಷಾರು, ಹಿಂಗೆ ಖುಷಿ ಖುಷಿಯಾಗಿರಿ ಆಯ್ತಾ? ಬಾಯ್ ಬಾಯ್. ನಾನು ಕಾಸು ಕೊಟ್ಟಿದ್ದೀನಿ, ಬಂದು ಸ್ಮಾರಕ ಬರ್ತೀನಿ. ಬಾಯ್ ಬಾಯ್.